ಬಿಟ್ಬಿಡವ. ಏನೋ ಕರಿಯ, ನಾನಷ್ಟ್ ಹೇಳಿದ್ರು ನಾನ್ ಹೇಳ್ದಂಗ್ ಹೇಳಕ್ಕಾಗ್ಲಿಲ್ವೇನೋ? ನನ್ ಬಾಯಲ್ಲಿ ಸುಳ್ಳು ಬರಕ್ಕಿಲ್ಲ ಕಣವ. ನೀನೇನ್ ಸತ್ಯ ಹರಿಶ್ಚಂದ್ರನ್ ತುಂಡು, ಅವನ್ ಸತ್ಯ ಹೇಳಿ ಹೆಂಗ್ ಕಷ್ಟ ಅನ್ಭವಿಸಿದ್ನೋ ಹಂಗೆ ನೀನು ಅನ್ಭವಿಸ್ಬೇಕು. ಬಿಟ್ಬಿಡವ. ನಿನ್ನ ಬಿಟ್ಬಿಟ್ರೆ ನನ್ ಭಾವ ನನಗ್ ಸಿಕ್ಬಿಡ್ತಾನ? ನನ್ ಭಾವನ್ ಹೊಲಿಸ್ಕೊಳಕ್ ಇದ್ದಿದ್ದು ಒಂದೇ ಒಂದ್ ಐಡಿಯಾ, ಅದನ್ನು ಹಾಳ್ ಮಾಡ್ಬಿಟ್ಯಲ್ಲೋ. ಏ ಗಂಗಾ, ಹೋಗ್ಲಿ ಬುಡೆ. ಆಹಾ ಬಂದ್ಬಿಟ್ಲು ಅವ್ನ್ ಪರ ವಹಿಸ್ಕೊಂಡ್ ಮಾತಾಡಕ್ಕೆ. ಹೋಗ್ ಕ್ಯಾಮೆ ನೋಡ್ಕೋ. ಆಹಾ ಅದ್ಯಾವ್ರ ಕೊನೆ ಗಳಿಗೆಲಿ ಗಂಡ ಗುಡ್ಸೋ ಬದ್ಲು ಎಣ್ಣ ಗುಡ್ಸ್ಬಿಟ್ಟವ್ ನೋಡು. ಒಳ್ಳೆ ಗಂಡ್ ಬಿರಿ ಆಡ್ದಂಗ ಆಡ್ತೀಯ. ಹೌದು ಕಣೆ, ನನ್ ಗಂಡೆ. ನಿಮ್ ಮನೇಲಿ ಯಾವ್ದಾದ್ರು ಹೆಣ್ಣಿದ್ರೆ ಹೇಳು, ಮದ್ವೆ ಮಾಡ್ಕೋತೀನಿ. ವರದಕ್ಷಿಣೆ ಬೇಕಾಗಿಲ್ಲ. ಅದೇನ್ ಮಾತು ಅಂತ ಆಡ್ತೀಯ ನನ್ನವ್ವ. ಮತ್ತಿನ್ನೇನು, ನನ್ ಕಷ್ಟ ಯಾರ್ ಹತ್ರ ಅಂತ ಹೇಳ್ಕೊಳ್ಳಿ. ಆ ನನ್ ಶಿವ ಕಣ್ಬಿಟ್ಟು ಬಾಯ್ ತುಂಬಾ ನನ್ ಗಂಗಾ ಅಂತ ಕರ್ದ್ಬಿಟ್ರೆ. ಏ ಗಂಗಾ, ಕರೆದ್ನಲ್ಲ, ಎಲ್ಲಿದ್ಯೋ ನನ್ ಶಿವ? ಇಲ್ಲೇ ಇದ್ದೀನಿ. ಏಯ್, ಏನೇ ಇದು? ಅವನ್ ಯಾಕೆ ಕಟ್ಟಾಕಿದ್ಯಾ? ಅಯ್ಯೋ ಈಶ್ವರಪ್ಪ, ಬೆಳಗ್ಗೆದಲ್ಲ ಬಾವ್ಲೆ ತರ ನೇತಾಕ್ಬಿಟ್ಟವಳೆ. ನೀನಾದ್ರೂ ಬಂದ್ಬಿಡ್ಸಪ್ಪ. ಬಿಟ್ ಕಳ್ಸಿ ಅವನ್ನ. ಅವ್ನ್ ನನ್ ಮಾತ್ ಕೇಳಲಿಲ್ಲ, ಅದಕ್ಕೆ ಶಿಕ್ಷೆ ಅನುಭವಿಸ್ಲೇಬೇಕು. ಏಯ್, ಬಿಡ್ರ ಅವನ್ನ. ಏಯ್, ನಾಚಿಕೆ ಆಗಲ್ವೇನೆ ನಿಂಗೆ? ನಾಚಿಕೆ ಅಂತ ಕೂತ್ರೆ ನಮ್ ವಂಶ ಬೆಳೆಯೋದ್ ಹೆಂಗೆ? ದೇಶನ್ ಸುತ್ತೋ ಸುಬ್ರಹ್ಮಣ್ಯ ಅಲ್ದೇ ಇದ್ರು ನಮ್ಮನ್ ಸುತ್ತೋ ಗಣೇಶನಾದ್ರೂ ಬೇಡ್ವಾ? ನೀನೊಂದ್ ಎಣ್ಣೆನೆ. ಅನುಮಾನ ಇದ್ರೆ ತಾಳಿ ಕಟ್ ನೋಡು, ವರ್ಷಕ್ ಒಂದ್ ಹೆತ್ ಕೊಡ್ತೀನಿ. ನಿನ್ನ ಹತ್ರ ಮಾತಾಡ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ಏನೇ ಮಾಡ್ತಿದ್ಯಾ? ನನ್ ಮಾತ್ ಕೇಳೆ. ಕೈಯೆಲ್ಲ ಯಾಕೆ ಕಟ್ತಾ ಇದ್ಯಾ? ಏನಿದು? ಅಯ್ಯೋ, ನೀನ್ ನನ್ ಪ್ರಶ್ನೆಗೆ ಉತ್ತರ ಕೊಡದೆ ಹೋದ್ರೆ ಊರವ್ರ ಮುಂದೆ ಅಲ್ಲ, ಊರ್ ಮುಂದೆನೂ ನಾನ್ ರೆಡಿನೇ ಕಣೋ. ಯಾಕೆ? ನಿನ್ನ ತಪ್ಕೊಂಡ್ ಮುದ್ದಾಡೋ. ಬೇಡ ಕಣೆ. ಹಾಗಾದ್ರೆ ಈಗ ಹೇಳೋ, ನಾನ್ ನಿನ್ ಹಿಂದೆ ಬಂದ್ರು ನಿನ್ನ ನೋಡ್ದೆ ಹೋಗ್ತಾ ಇದೆಯಲ್ಲ? ನಿನಗೇನು ಸೀಮೆಗಿಲ್ಲ ಸುಪ್ನಾತಿ ಸಿಕ್ಬಿಡ್ತಾಳೆ ಅನ್ಕೊಂಡಿದ್ಯಾ? ನಿನಗೆ ನನ್ನ ಬಿಟ್ರೆ ಬೇರೆ ಯಾರು ಸಿಗಲ್ವೋ? ನೋಡು, ನೀನ್ ನನ್ನ ಮದ್ವೆ ಆಗ್ತೀಯೋ ಇಲ್ವೋ? ಅದು ಅಕ್ಕ ಅಪ್ಪನ್ ಕೇಳ್ಕೊಂಡ್ ಬಂದ್ಬಿಡ್ತೀನಿ. ಅವ್ರ ಹತ್ರ ಏನೋ ಕೇಳೋದು? ನಾನ್ ಹೇಳ್ದೆ ಅಂತ ಹೇಳು. ಅವ್ರೇನಾದ್ರು ಬೇಡ ಅಂದ್ರೆ ನಾನು ನಿನ್ನ ಬಿಟ್ಟಿಲ್ಲ. ನೀನ್ ನನ್ನ ಬಿಟ್ರು ನಾನ್ ನಿನ್ನ ಬಿಡಲ್ಲ ಕಣೋ. ನಿನ್ ನಿರ್ಧಾರ ಏನು ಅಂತ ಹೇಳು. ಅದು ಇದು ನಮ್ಮಿಬ್ಬರು ವಿಚಾರ ಅಲ್ವಾ? ಹಂಗಾದ್ರೆ ಕಿವಿಲ್ ಹೇಳು. ನನ್ಗೆ ನಿನ್ ಕಂಡ್ರೆ ಇಷ್ಟ. ನೀವೇನು ಯೋಚನೆ ಮಾಡಿ ಯಜಮಾನ್ರೆ, ಇನ್ 30 ಅಡಿ ಆಳ ಹೋದ್ರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಗ್ರಾನೈಟ್ ಸಿಗುತ್ತೆ. ನಿಮ್ ಕನ್ಸೆಲ್ಲ ನನ್ಸಾಗತ್ತೆ. ಬಹಳ ಸಂತೋಷನಪ್ಪ. ಕೊನೆಗೂ ನಾವು ನಂಬಿದ್ಯಾವ್ರು ನಮ್ಮನ್ ಕೈ ಬಿಡ್ಲಿಲ್ವಲ್ಲ, ಅಷ್ಟೇ ಸಾಕು. ನಮಸ್ಕಾರ ಮಾವಯ್ಯನವ್ರೆ. ನಮಸ್ಕಾರ. ಏನು ಗ್ರಾನೈಟ್ ಸಿಗುತ್ತಂತೆ? ಹೌದು, ಈಗ ತಾನೇ ಇಂಜಿನಿಯರ್ ಹೇಳಿದ್ರು. ನಿಮ್ ಇಂಜಿನಿಯರ್ ಈಗ ಹೇಳಿದ್ರು, ನನ್ ತಮ್ಮ ಯಾವಾಗ್ಲೂ ಹೇಳ್ದ ಇಲ್ಲಿ ಗ್ರಾನೈಟ್ ಸಿಗುತ್ತೆ ಅಂತ. ಆಗ ನಾನ್ ಹೇಳ್ದೆ ಪರವಾಗಿಲ್ಲ ಬಿಡು, ಮಾವಯ್ಯಂಗ್ ತಾನೇ ಲಾಭ. ಕೊಟ್ಟಿರೋ ತೆಂಗಿನ ತೋಟನ ವಾಪಸ್ ಇಸ್ಕೊಂಡು ಕ್ವಾರೆ ಆಸ್ತಿನೇ ಕೊಡ್ತಾರೆ ಅಂತ ಅಲ್ವೇನೋ ತಮ್ಮ? ಹೌದಣ್ಣ. ನೋಡಿ, ಇದು ಹಣಕ್ಕೋಸ್ಕರ ತೆಗೆದು ಕ್ವಾರಿ ಅಲ್ಲ, ಇವರು ಮಕ್ಕಳು ಓದಿಗೋಸ್ಕರ ತೆಗೆದು ಕ್ವಾರಿ. ದಯವಿಟ್ಟು ಇದ್ರ ವಿಷಯಕ್ಕೆ ಬರ್ಬೇಡಿ. ನೋಡಿ ಮಾವಯ್ಯನವ್ರೆ, ಈ ಹೆಬ್ಬೆಟ್ಟೊತ್ತ ನನ್ನ ಮಕ್ಳ ಬಗ್ಗೆ ಎಲ್ಲ ಜಾಸ್ತಿ ಯೋಚನೆ ಮಾಡಬೇಡಿ. ಇಂತ ನನ್ನ ಮಕ್ಕಳಿಗೆ ಕತ್ತಿಗಳನ್ನ ಕೊಟ್ಟು ಹಿಂದೆ ಇಡ್ಕೋಬೇಕೆ ಹೊರ್ತು ಸ್ಲೇಟು ಬಡಪ ಕೊಟ್ಟು ಪಕ್ಕದಲ್ಲಿ ಕೂರ್ಸ್ಕೋಬಾರ್ದು. ನಿಮ್ಮಂತವ್ರಿಗೆ ಅನ್ಕೊಂಡಿದ್ದಕ್ಕೇನೆ ಬಡವ್ರ ಮಕ್ಕಳು ವಿದ್ಯೆ ಕಲಿಯಕ್ಕಾಗದೆ ಕಳ್ಳರು ಕೊಲೆಗಡಕರಾಗಿ ಇವತ್ತು ಬೀದಿ ಅಲಿತಾ ಇರೋದು. ವಿದ್ಯೆನೆ ವ್ಯಾಪಾರವಾಗಿ ಇಟ್ಕೊಂಡು ಕೋಟಿಗಟ್ಲೆ ಸಂಪಾದನೆ ಮಾಡೋರು ಕೂಡ ₹1 ಕೋಟಿ ಕೊಡ್ಲಿಲ್ಲ ಅಂತಂದ್ರೆ ಅವ್ರ ಕಾಲೇಜಲ್ಲಿ ಸೀಟ್ ಕೊಡೋದಿಲ್ಲ. ಅಂತ ಕಾಲೇಜ್ಗಳು ಕೋಟ್ಯಾಧಿಪತಿಗಳು ಮಾಡದೇ ಇರುವಂತ ಕೆಲಸನ ಈ ನಮ್ ಕ್ವಾರಿ ಮಾಡುತ್ತೆ. ಇದರಿಂದ ಬರೋ ಆದಾಯದಲ್ಲಿ ಇಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬ ಕಾರ್ಮಿಕರ ಮಕ್ಕಳು ಕೂಡ ಚೆನ್ನಾಗಿ ಓದಿ ದೇಶದ ಮೂಲೆಯಲ್ಲೂ ಅತ್ಯುತ್ತಮ ಸ್ಥಾನದಲ್ಲಿ ಇರ್ಬೇಕು ಅನ್ನೋದೇ ನಮ್ ಕುಟುಂಬದವ್ರ ಆಸೆ. ವರ್ಷಾನ್ಗಟ್ಲೆ ಶಂಕ ಉತ್ತರ ಸರ್ಕಾರದ ಕೈಲೇ ಆಗ್ಲಿಲ್ಲ. ಈಗ ನೀನ್ ಹೊರಟಿದ್ಯಾ,
ಇದ್ ನಿನ್ನ ಒಬ್ಬನ ಕೈಲೇ ಸಾಧ್ಯನಾ? ಪ್ರತಿಯೊಂದು ಹೋರಾಟ ಶುರು ಆಗೋದು ಒಬ್ನಿಂದ, ಮುಂದುವರಿಯೋದು ನೂರಾರು ಜನರಿಂದ, ಮುಗಿಯೋದು ಸಾವಿರಾರು ಜನರಿಂದ. ಆದ್ರೆ ಅದರಿಂದ ಪ್ರತಿಫಲ ಸಿಗೋದು ಮಾತ್ರ ಲಕ್ಷಾಂತರ ಜನಕ್ಕೆ. 24 ಗಂಟೆ ಮಣ್ಣಲ್ಲೇ ಕಾಲ ಕಳೆಯೋ ಈ ನನ್ನ ಮಕ್ಕಳು ಮೆದ್ಲು ಮಣ್ಣೆ ಆಗಿರುವಾಗ ಇನ್ನ ನಿನ್ನ ಪ್ರಯತ್ನ ಹೋಳೆಯಲ್ಲಿ ಹುಣ್ಸೆಣ್ ಕಿವಿಸ್ದಂಗೆ. ಕಳ್ತನ ಕೊಲೆಯನ್ನು ಅಪರಾಧಗಳನ್ನ ಮಾಡಿ ಕೈದಿಗಳಂತ ಅನಿಸ್ಕೊಂಡ ಸಾವಿರಾರು ಜನನೇ ಕಣೋ ಅಂತ ಕೈ ಎತ್ ಮುಗಿಯೋ ವಿಧಾನಸೌಧನ ಕಟ್ಟಿದ್ದು. ಅಂತವ್ರೆ ಒಂದ್ ದೇವಸ್ಥಾನ ಕಟ್ಟಿದ್ರು ಅಂತಂದ್ಮೇಲೆ ಇನ್ನು ಹೃದಯವಂತರ ಕೈಲಾಗಲ್ವಾ? ಏನು ಅದೇನೋ ಅಂದಲ್ಲ ಮಣ್ಣಲ್ಲಿರೋರು ಅಂತ. ಈ ಮಣ್ಣಲ್ಲೇ ಹುಟ್ಟಿರೋ ಸರ್ ಎಂ ವಿಶ್ವೇಶ್ವರಯ್ಯ ಈ ಮಣ್ಣಿನ ಋಣ ತೀರ್ಸೋಕೆ ಅಂತಾನೆ ಕಣ ಕಟ್ಟಿದ್ದು ಕನ್ನಂಬಾಡಿ ಕಟ್ಟೆನ. ಅಷ್ಟೇ ಯಾಕೆ, ನಮ್ಮವ್ವ ಕಾವೇರಿ ತಾಯಿ ಅರಿತಾ ಇರೋದು ಈ ಮಣ್ಣಲ್ಲೇ. ಕಲೆನ ಗೌರವಿಸ್ತಾ ಜನಗಳ ಸೇವೆಗೋಸ್ಕರ ಪಣ ತೊಟ್ಟು ನಿಂತಿರೋ ಅಂಬರೀಷಣ ಹುಟ್ಟಿರೋದು ಇದೇ ಮಣ್ಣಲ್ಲೇ. ಹೋರಾಟದ ಮನೋಭಾವ ತುಂಬಿರೋದು ಇದೇ ಮಣ್ಣಲ್ಲೇ. ಅದನ್ನ ಗಾಂಧಿನೂ ಗುರ್ಸಿದ್ರು, ಗೌರವದಿಂದ ಇಲ್ಲಿಗೂ ಬಂದಿದ್ರು. ಅವ್ರ ನೆನಪಿಗೋಸ್ಕರನೇ ಕಟ್ಟಿರೋದು ಮದ್ದೂರಿನ ಸತ್ಯಾಗ್ರಹ ಸೌಧ. ಅಂತ ಮಹಾನುಭಾವರು ಹುಟ್ಟಿರೋಂತ ಮಣ್ಣಲ್ಲೇ ನಾನು ಹುಟ್ಟಿರೋದು. ಬರೀ ಕಾವೇರಿ ಹರಿದು ಹಸುರ್ನ ಹುಟ್ಟಾಕೋ ಈ ನಾಡಿನಲ್ಲಿ ಕನ್ನಡ ಭಾಷೆನ ಹರಿಸ್ತೀನಿ, ವಿದ್ಯೆನ ಬೆಳೆಸ್ತೀನಿ, ಭಾರತದ ಭವಿಷ್ಯನ ಬರೆಯೋ ಬುದ್ಧಿವಂತರನ್ನ ಹುಟ್ಟಾಕ್ತೀನಿ. ಇದು ನನ್ನ ಮೇಲಾಣೆ, ನನ್ನ ತಾಯಾಗಿ ಪ್ರೀತಿಸೋ ಈ ಮಂಡ್ಯ ಮಣ್ಣಿನ ಮೇಲಾಣೆ. ವಯಸ್ಸಲ್ಲಿ ಚಿಕ್ಕವನಾದ್ರೂ ವಾಸ್ತವವಾಗಿ ಮಾತಾಡಿದ್ಯಾ. ಹೋಗಿ ಬರ್ತೀನಿ. ಮಗ, ಅವ್ರ ಮನೆಗೆ ನಮ್ಮ ಹೆಣ್ಣು ಮಗಿನ ಕೊಟ್ಟಿದ್ದೀವಿ, ಸ್ವಲ್ಪ ಸಮಾಧಾನವಾಗಿ ಹೇಳ್ಬಾರ್ದಾಗಿತ್ತ? ನಾನು ತುಂಬಾ ಸಮಾಧಾನದಿಂದನೇ ಹೇಳಿದ್ದೀನಪ್ಪಯ್ಯ. ಏನೇ ನಿಮ್ಮಪ್ಪನಿಗೆ ಈ ಅಳಿನಿಗಿಂತ ಆ ಊರಿನ ಜನಗಳು ಹೆಚ್ಚಾದ್ರೇನೆ? ಓಕೆ, ನಂಗೆ ಕೊಟ್ಟಿರೋ ತೆಂಗಿನ ತಪ್ಪನ ವಾಪಸ್ ಕೊಟ್ಬಿಟ್ಟು ಆ ಕೋರಿ ಬರ್ಸ್ಕೊಂಬ. ಏನೇ ಆದ್ರೂ ಆ ಜಾಗ ಮಾತ್ರ ನಿಮಗ್ ಸಿಗೋದಕ್ ಬಿಡೋದಿಲ್ಲ. ಹುಚ್ಚಿಗೆ ಹಿಡ್ದಿದ್ಯಾ ನಿಂಗೆ? ಪಾಪ ಆ ಹುಡುಗಿಗೆ ಯಾಕೆ ಹಂಗ್ ಹೊಡಿತಾ ಇದ್ಯಾ? ನಿನ್ಗೆ ನಿನ್ ಹೆಂಡತಿಗಿಂತ ಕ್ವಾರೇನೆ ಹೆಚ್ಚಾಗೋಯ್ತಾ? ನೋಡು, ಮೊದ್ಲು ಆ ಹುಡುಗಿನ ಹೊಡಿಯೋದ್ ನಿಲ್ಸು. ಇಲ್ಲ ಅವಳ ಜೊತೆ ಸಂಸಾರ ಮಾಡೋದೇ ಬಿಟ್ಬಿಡು. ಏನೋ ನೀನ್ ನನ್ ಸಾಯಿಸಿದ್ರು ಪರವಾಗಿಲ್ಲ, ನಾನ್ ಮಾತ್ರ ಅದು ಕೇಳಲ್ಲ. ಕೇಳಲ್ವಾ? ಏನ್ರಿ ಇದೆಲ್ಲ? ಅದು ನಾನು ಹೇಳದ್ನಲ್ಲ, ನಮ್ಮ ವಿಷಯಕ್ಕೆ ಯಾರು ಬಡಬಡಿ ಅಂತ. ಇದು ಗಂಡ ಹೆಂಡತಿ ಜಗಳ. ನೋಡ್ದೇನೆ, ನೋಡು ಲೈ, ಮಗಳು ಕಣ್ಣೀರ್ ಹಾಕಕ್ ಮುಂಚೆನೆ ಇರೋದನ್ನೆಲ್ಲ ಕೊಟ್ಟ ಕರುಣಾಕಣ ಅವ್ರಪ್ಪ. ಈಗ ಅವಳು ಕಣ್ಣೀರ್ ಹಾಕ್ತಿದ್ದಾಳೆ ಅಂತ ಗೊತ್ತಾದ್ಮೇಲೂ ಸುಮ್ನೆ ಇರ್ತಾರ? ನೋಡು, ನಾನ್ ಮಾತಾಡ್ತೇನೆ, ನೀನ್ ಹೋಗು. ನೀನ್ ಹೋಗು ಅಂದ್ರೆ ಹೋಗ್ ನಿಮ್ಮ ಅಪ್ಪಂಗೆ ಹೇಳೆ ಆ ಕ್ವಾರಿ ನನ್ನ ಹೆಸರಿಗೆ ಬರಿಬೇಕು ಅಂತ. ಇಲ್ಲ ಅಂದ್ರೆ ಹಬ್ಬಕ್ ಬಾರೆ ಮಗಳಂತ ಕರೆಯೋದಿಕ್ಕೆ ನೀನೇ ಇರೋದಿಲ್ಲ. ಏನ್ರಿ ಇದು? ಮನೆನ ಕಾಡ? ತಪ್ಪು ಮಾಡಿರೋ ನಿಮ್ ತಮ್ಮನೇ ವಹಿಸ್ಕೊಂಡ್ ಮಾತಾಡ್ತಿದ್ದೀರಲ್ಲ. ಏನ್ ಮಾಡ್ಲೆ? ನನ್ ತಮ್ಮ ತಪ್ಪು ಮಾಡ್ದಂತ ಸಾಯಿಸ್ಬಿಡಕ್ಕಾಗತ್ತ? ಈ ಓವರ್ ಆಕ್ಷನ್ ಎಲ್ಲ ಮಾಡ್ಬೇಡ್ವೆ. ಅವನೇನ ನಿನ್ ಮೇಲೆ ತಿರುಗಿ ಬಿದ್ದ ಅನ್ಕೋ, ಆಗ ನಾನು ಏನು ಮಾಡಕ್ಕಾಗಲ್ಲ. ಅಮ್ಮ ಗಾಯತ್ರಿ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ. ನನ್ ತಮ್ಮಂದಿರು ದುರಾತ್ಮರಮ್ಮ. ಅವ್ರಿಗೆ ಮದ್ವೆನೆ ಮಾಡ್ಬಾರ್ದು ಅಂದ್ಕೊಂಡಿದ್ದೆ. ಆದ್ರೆ ಏನ್ ಮಾಡೋದು, ನಮ್ ತಾಯಿ ಕೊನೆ ಆಸೆ. ಅವ್ನು ಓದಿದಾನೆ ಅಂತ ನಿಮ್ಮ ಅಪ್ಪನ ಹತ್ರ ಸುಳ್ಳು ಹೇಳಿ ನೀನು ಈ ಮನೆ ಸೊಸೆಯಾಗಿ ಮಾಡ್ಕೊಂಡಮ್ಮ. ಆ ದೃಷ್ಟಿಯಿಂದ ನಿನ್ಗೇನಾದ್ರು ತೊಂದರೆ ಆಗೋದ್ರೆ ನನ್ನ ಕೈಲಂತೂ ತಡ್ಕೊಳಕ್ಕಾಗಲ್ಲಮ್ಮ. ನೀನೊಂದ್ ಕೆಲ್ಸ ಮಾಡಮ್ಮ, ನೀನು ನಿನ್ ತವ್ರ ಮನೆಗೆ ಹೋಗ್ಬಿಡು. ಹೋಗಿ ಆ ಕ್ವಾರೇನ್ ಬರ್ಸ್ಕೊಂಡ್ ಬರ್ತೀಯಮ್ಮ.
ಬರ್ಸ್ಕೊಂಡ್ಬರ್ತೀಯ ಅಲ್ವಾ? ಸಾಕೆ, ಜಾಸ್ತಿ ತಿಂದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ನಿನಗ ಹಾರ್ಟ್ ಅಟ್ಯಾಕ್ ಆಗುತ್ತೆ, ನಿನ್ನ ನೋಡಿದ್ರೆ ಬೇರೆಯವ್ರಿಗಾಗುತ್ತೆ. ಪರವಾಗಿಲ್ಲ ತಿನ್ನಪ್ಪ. ನಿನ್ನ ವಯಸ್ಸಲ್ಲಿ ನಾನು ಕಲ್ಲು ತಿಂದು ಕರಗಿಸ್ಕೋತಾ ಇದ್ದೆ, ಅದಕ್ಕೆ ಗುಂಡ್ ಕಲ್ ತರ ಮಗಳೆತ್ತಿರೋ. ಏನಂದೆ? ಹೇಳಿದ್ ಬಾವಾ, ಇವ್ರಿಬ್ಬರಿಗೂ ಮದುವೆ ಮಾಡಿಸ್ಬಿಟ್ರೆ ಪೀಡೆ ತೊಲಗಿತು, ನಾವು ನೆಮ್ಮದಿಯಾಗಿರ್ಬೋದು ಅಂತ ಅನ್ಕೊಂಡ್ರ? ನನ್ನ ಮಗನ ಇಂಥ ಗಂಡು ಬೀರಿ ಕೊಟ್ಟು ಯಾವ ನರಕ ಕಳಿಸ್ಲಿ? ಹಂಗಂತೀನಿ ಅಂತ ತಿಳ್ಕೊಂಡೇನಮ್ಮ? ನಿನಗೆ ಗಂಗಾ ಅಂತ ನಾಮಕರಣ ಮಾಡಿದ ದಿವ್ಸನೇ ನೀನು ಈಶ್ವರನ್ ತಲೆ ಮೇಲೆ ಇರ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟೆ. ನೀವ್ ನಿರ್ಧಾರ ಮಾಡ್ಬಿಟ್ರೆ ನನ್ನೊಂದ್ ಮಾತ್ ಕೇಳೋದ್ ಬಿಡ್ವಾ? ನೀನ್ ನನ್ನ ಪ್ರೀತಿಸ್ತಾ ಇದೀನಿ ಅಂತ ಅವತ್ತು ಊರ್ ಜನಗಳ ಮುಂದೆ ಹೇಳಿಲ್ವಾ? ಅದ ನೀನೆಲ್ಲ ಬುಡ್ಬುಡ್ಕೆ ಪ್ರಾಣ ತೆಗೆದು ಬಿಡ್ತೀವ ಅಂತ ಸುಮ್ಮನಾಗಿ ಹೇಳ್ದೆ. ನೀನ್ ನನ್ನ ಮದ್ವೆ ಆಗ್ಲಿಲ್ಲ ಅಂದ್ರೆ ನಿನ್ನ ಕಾಪಾಡಕ್ಕೆ ಯಾರು ಬರಲ್ಲ. ನಿನ್ ಮಗಳನ್ ತಡಿಯೋ, ಇಲ್ಲ ಎಲ್ಲ ಅವ್ರ ಅವನ್ ಬುದ್ಧಿನೇ. ಎಲ್ಲಾರ ಏನಕ್ಕ ಇದ್ದಕ್ಕಿದ್ದಾಗೆ ಹೇಳ್ ಕಳ್ಸಿ ನಾನೇ ಬರ್ತಾ ಇದ್ನ. ನಿಮ್ಮನ್ನೆಲ್ಲ ನೋಡ್ಬೇಕು ಅನಿಸ್ತು, ಅದಕ್ಕೆ ಹೊರಡ್ಬಿಟ್ಟೆ. ಅವರೇ ಕೈಕಾಲ್ ಮುಖ ತಕೊಂಡ್ ಬನ್ನಿ, ಊಟ ಮಾಡಿವ್ರ. ಬೇಡ ಅಕ್ಕ, ಈ ಊಟ ಮಾಡದ ಅಕ್ಕ? ಒಂದೇ ಒಂದ್ ಸೆಕೆಂಡ್ ಅಕ್ಕ, ಹೋಗ್ಬಿಟ್ಟು ಕೋಳಿ ಇಟ್ಕೊಂಡ್ ಬಂದ್ಬಿಡ್ತೀನಿ, ಆಮೇಲೆ ಬಿಸಿ ಬಿಸಿಯಾಗಿ ಅಡಿಗೆ ಮಾಡ್ಬಿಡುವಂತೆ. ಹೊಟ್ಟೆ ಹೆಸರು ಪರವಾಗಿಲ್ಲ, ನಾನೇ ಬಂದ್ ನಿಂಗೆ ಊಟ ಮಾಡಿಸ್ತೀನಿ. ಏ, ನೀನು ಊಟ ಮಾಡಿಸ್ತೀಯ ಅಂದ್ರೆ ಯಮ್ಮ ಬಂದ್ ಕರೆದ್ರು ನನ್ ತಮ್ಮ ಊಟ ಮಾಡಿಸಿದ್ಮೇಲೆ ಬರೋದು ಅಂತೀನಿ. ಬಿಡ್ತು ಅನಕ್ಕ, ನಿನ್ನಂತ ಅಕ್ಕಂದಿರ್ ಇರ್ಬೇಕಾದ್ರೆ ನನ್ನಂತವ್ರಿಗೆ ತಾಯಿಲ್ಲ ಅನ್ನೋ ಕೊರತೆನೇ ಇರೋದಿಲ್ಲ. ಬೇಕಾದ್ರೆ ನನ್ನ ಹೆಸರು ನೀನೇ ತಗೋಕ. ಅಕ್ಕ ಅಂದ್ರೆ ಅಷ್ಟೊಂದು ಪ್ರೀತಿ ನೀನು? ನೀನನ್ ಪ್ರಾಣ ಅಕ್ಕ. ಎದುರುಗಡೆ ನೀನ್ ಅಕ್ಕನೇ ಆದ್ರೂ ಮನ್ಸಲ್ಲಿ ನೀನು ತಾಯಿಸ್ತಾನ ಅಂತ ತುಂಬಿದ್ಯಾ. ಅದೆಲ್ಲ ಬಿಡು, ಚಿಟ್ಕಿ ಚಿಟ್ಕಿ ಹೊಡೆ ಅಷ್ಟೊಳ್ ಬರ್ತೀನಿ. ಗಾಯತ್ರಿ, ಹೋಗ್ ಕೈ ಕಾಲು ತೊಳ್ಕೊಳ್ಳವ. ಬಾ ಅಕ್ಕ. ಬನ್ನಿ ಅದಕ್ಕೆ. ಚೆನ್ನಾಗಿದ್ದೀರಾ? ಗಂಗಾ, ನೀನ್ ತುಂಬಾ ಅದೃಷ್ಟವಂತೆ ಕಣೆ. ಯಾಕತ್ಗೆ? ಇಷ್ಟಪಡೋ ಗಂಡ, ಪ್ರೀತಿಸೋ ಮಾವ, ಒಳ್ಳೆ ಮನತನ, ಇದೆಲ್ಲ ಸಿಗೋದಕ್ಕೆ ಪುಣ್ಯ ಮಾಡಿರ್ಬೇಕು. ನಾನೇನು ನಿಮ್ಮಷ್ಟು ಅದೃಷ್ಟವಂತೆ ಅಲ್ಲ. ನಾನ್ ಹೇಳೋದೆಲ್ಲ ಗಂಡನ್ ಮನ್ಲಿ ಸಿಗೋ ಹಾಗಿದ್ರೆ ಯಾವ ಹೆಣ್ಮಗಳು ಆಗಾಗ್ ತವ್ರಿಗೆ ಬರೋದಿಲ್ಲ ಕಣೆ. ಅಂದ್ರೆ ಏನೂ ಇಲ್ಲ, ಬಾ. ಸಿದ್ದಣ್ಣ, ಸಿದ್ದಣ್ಣ ಬನ್ನಿ ಇಲ್ಲಿ. ನಾಟಿ ಕೋಳಿ ರೆಡಿ, ಒಳ್ಳೆ ಮಸಾಲೆ ಹಾಕಿ ಬೇಗ ಅಡ್ಗೆ ಮಾಡಿ ಇವತ್ತು ಅಕ್ಕನಿಗೆ ನಾನೇ ಹೊಟ್ಟೆ ತುಂಬಾ ಊಟ ಮಾಡಿಸ್ತೀನಿ. ಏನ್ಲ, ಅವಳು ಗಂಡನ್ ಮನೇಲಿ ಹೊಟ್ಟೆ ತುಂಬಾ ಊಟ ಮಾಡಲ್ವಾ? ಅಪ್ಪ, ಗಂಡನ್ ಮನೆ ಊಟದಲ್ಲಿ ಉಪ್ಪು ಖಾರ ಇರುತ್ತೆ ಹೊರತು ಪ್ರೀತಿ ಇರೋದಿಲ್ಲಪ್ಪ. ಇಲ್ಲಿ ಸ್ವಲ್ಪ ಸ್ವಲ್ಪ ತಗೋಕ. ನೀರ್ ಕುಡಿರಿ. ತಗೋಕ ತಗೋ. ಸಾಕು ಕಣೋ, ಸ್ವಲ್ಪ ತಿನ್ನಕ. ನನ್ ಕೈಲಿ ಆಗೋದಿಲ್ಲ ತಿನ್ನಕ. ಬ್ಯಾಡು ಅಂತೆ ಬಿಡು. ನೀನ್ ಸುಮ್ನೆ ಇರಪ್ಪ. ನಾನ್ ಚಿಕ್ಕನಾಗಿದ್ದಾಗ ಊಟ ಮಾಡ್ದಿದ್ರೆ ಕಟ್ಟಾಕ್ಬಿಟ್ಟು ತಿನ್ನಿಸ್ತಾ ಇರ್ಲಿಲ್ವಾ? ತಗೋಕ ಅಕ್ಕ ಅಕ್ಕ. ಸಾಕು ಕಣೋ, ನಿನ್ ದಮ್ಮಯ್ಯ ಅಂತೀನಿ. ಸ್ವಲ್ಪ ತಿನ್ನು. ತಿನ್ನು ಸಾಕ. ಹಾಗೆ ಇನ್ನೊಂದೇ ಒಂತಿತ್ತು. ಗಾಯತ್ರಿ, ಅವನ್ ಬ್ಯಾಡ ಅಂತ ಇದ್ರು ಯಾಕವ ಬಲವಂತ ಮಾಡ್ತೀಯ? ನೀವ್ ಸುಮ್ನಿರಿಪ್ಪ. ಅಮ್ಮ ಇದ್ದಿದ್ರೆ ಹೊಟ್ಟೆ ತುಂಬಾ ಊಟ ಮಾಡಿಸ್ತಿರ್ಲಿಲ್ವಾ? ನೀನಿದೆಯಲ್ಲ ನೀನು.